ಹೆಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಹಾರ್ದಿಕ ಸ್ವಾಗತಗಳು. ಹಾಗೂ ನೀವು ನನ್ನ ಚಾನಲ್ಗೆ ಹೊಸದಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ನು ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಅವರಿಗೂ ಕೂಡ ಹೋಮ್ ರೆಮಿಡೀಸ್ ನೋಡೋಕ್ಕೆ ಸಿಗುತ್ತೆ. ಹಾಗಾದರೆ ಬನ್ನಿ ನೋಡೋಣ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ಒಂದು ಮಿಕ್ಸಿ ಬೌಲ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಹಾಗೂ ನಾನು ಇಲ್ಲಿ ಕಲವಂಜಿ, ಹಾಗೂ ಇದಕ್ಕೆ ಕನ್ನಡದಲ್ಲಿ ಕಪ್ಪು ಜೀರಿಗೆ ಕೂಡ ಅಂತೀವಿ, ಅದನ್ನು ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಎಣ್ಣೆ ಇದಕ್ಕೆ ಹಾಕೋತಾ ಇದ್ದೀನಿ, ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವು 4 ಪದಾರ್ಥಗಳು ಹಾಕಿ ನಾನು ನಿಮಗೆ ಒಂದು ರೆಮಿಡಿಯನ್ನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ 4 ವಸ್ತುಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಯಿತು. ಇವಾಗ ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ರುಬ್ಕೊಂಡು ಬರಬೇಕು, ಅಂದರೆ ದಪ್ಪವಾಗಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡು ಬರಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮದೇನು ಪೌಡರ್ ಇದೆ ಅದು ರೆಡಿ ಆಗಿಬಿಟ್ಟಿದೆ. ಸ್ವಲ್ಪ ಮಟ್ಟಿಗೆ ದಪ್ಪಗೆ ಇರಬೇಕು ಫ್ರೆಂಡ್ಸ್, ಪೂರ್ತಿಯಾಗಿ ಸಣ್ಣ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ನಮ್ಮ ಪೌಡರ್ ಏನಿದೆ ಅದು ರೆಡಿ ಆಗಿಬಿಟ್ಟಿದೆ. ಇವಾಗ ನಾವೇನು ಮಾಡೋಣ ಅಂದರೆ ಫ್ರೆಂಡ್ಸ್, ನೋಡಿ, ಈ ಒಂದು ಪೌಡರ್ ನಿಮ್ಮ ಕೂದಲು ಸಮಸ್ಯೆಗೆ ತುಂಬಾ ಪರಿಹಾರ ಕೊಡೋದು. ಹೇರ್ ಫಾಲ್ನಲ್ಲಿ ಇದು ತುಂಬ ಉಪಯೋಗ ಬರೋವಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಹತ್ತಿ ಕಾಟನ್ನ ತೊಗೊಂಡಾಯಿತು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನೋಡಿ, ಇಲ್ಲಿ ನಾನು ಕಾಟನ್ ತೊಗೊಂಡಾಯಿತು. ಇವಾಗ ನಾನು ಇದಕ್ಕೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ, ಇವಾಗ ನೋಡಿ ಫ್ರೆಂಡ್ಸ್, ನಾವೇನು ರೆಡಿ ಇಟ್ಕೊಂಡಿರೋಂಥ ಏನು ಪೌಡರ್ ಇದೆ ಅದು ನಮ್ಮ ಈ ಕಾಟನ್ನಲ್ಲಿ, ಹತ್ತಿನಲ್ಲಿ ಸೇರಿಸ್ಕೋಬೇಕಾಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ಒಳ್ಳೆ ರೀತಿಯಲ್ಲಿ ಇದಕ್ಕೆ ನಮಗೆ ಒಂದು ದೀಪ ಹಚ್ತೀವಲ್ಲ ಆ ಥರ ಇದಕ್ಕೆ ಒಂದು ನಾವು ರೆಡಿ ಮಾಡ್ಕೋಬೇಕಿದೆ. ನಾವು ಕಡ್ಡಿ ಬತ್ತಿ ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ಥರ ಈ ಪೌಡರ್ ಹಾಕಿ ನಮಗೆ ಇದು ಒಂದು ರೆಡಿ ಮಾಡ್ಕೋಬೇಕಾಗಿದೆ. ನೋಡಿ ಫ್ರೆಂಡ್ಸ್, ಪೌಡರ್ ಸ್ವಲ್ಪ ಮಟ್ಟಿಗೆ ದಪ್ಪೆ ಇರಲಿ ಫ್ರೆಂಡ್ಸ್, ಯಾಕಂದರೆ ಇಲ್ಲ ಅಂದರೆ ಕಾಟನ್ನಿಂದ ಉದುರೋ ಸಮಸ್ಯೆ. ಇವಾಗ ನೋಡಿ ಫ್ರೆಂಡ್ಸ್, ನಾನೇನು ಮಾಡಿದ್ದೀನಿ ಅಂದರೆ ಒಂದು ಮಣ್ಣಿನ ದೀಪವನ್ನು ತೊಗೊಂಡಿದ್ದೀನಿ. ಇದು ಯಾಕಂತ ನೀವು ಆಶ್ಚರ್ಯ ಪಡ್ತಿರ್ಬೋದು, ಆದರೆ ವಿಡಿಯೋ ಮುಂದೆ ನೋಡಿ ನಿಮಗೆ ತಾನಾಗೆ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ಕಾಟನ್ಗೂ ಕೂಡ ನಾನು ಈ ಥರ ಬ್ಲೆಂಡ್ ಮಾಡಿ ಇಟ್ಟಿರೋಂಥ ಪೌಡರ್ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಮಗೆ ಇದು ಕೂಡ ಮೊದಲಿಂದ ನಾವು ಹ್ಯಾಂಗೆ ಮಾಡಿದ್ದೇವೆ ಅದೇ ರೀತಿ ಕೂಡ. ನೋಡಿ ಫ್ರೆಂಡ್ಸ್, ನೀವು ಕಾಟನ್ ಚೆನ್ನಾಗಿ ತೊಗೊಂಡಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಕಾಟನ್ ತಗೋಬೇಕು. ನೋಡಿ ಫ್ರೆಂಡ್ಸ್, ಈ ಪುಡಿಯನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ದೀಪವನ್ನು ರೆಡಿ ಮಾಡ್ಕೋತಾ ಇದ್ದೀನಿ, ಒಂದು ಬತ್ತಿಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ಏನು ಮಾಡ್ತೀನಂತ ನೀವು ಕುತೂಹಲದಿಂದ ಕಾಯ್ತಾ ಇರ್ತೀರ. ಅದೇ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಬನ್ನಿ, ನಿಮಗೆ ತಾನೇ ಗೊತ್ತಾಗೋದು. ನೋಡಿ ಫ್ರೆಂಡ್ಸ್, ಈ ಥರ ನಮ್ಮ 2 ದೀಪ ಏನಾಗಿದೆ ರೆಡಿ ಆಗಿಬಿಟ್ಟಿದೆ. ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಂತ ಕೇಳಿದರೆ, ಇದಕ್ಕೆ ನಾನು ಕಚ್ಚಿ ಘಾನಿ ಸಾಸಿವೆ ಎಣ್ಣೆನ ಹಾಕೋತಾ ಇದ್ದೀನಿ. ಸಾಸಿವೆ ಎಣ್ಣೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ. ಇವಾಗ ನೋಡಿ ಫ್ರೆಂಡ್ಸ್, ಈ ಮಣ್ಣಿನ ದೀಪ ಏನಿದೆಯಲ್ಲ ಅಲ್ಲಿ ನಮ್ಮ ಹತ್ತಿ ಚೆನ್ನಾಗಿ ಎಣ್ಣೆಯಲ್ಲಿ ಮುಳುಗೋವರೆಗೂ ಎಣ್ಣೆನ ನಾವು ಹಾಕಬೇಕು. ಆವಾಗಲೇ ಇದು ಒಂದು ರೆಮಿಡಿ ಏನಿದೆ ಅದೇ ನಮಗೆ ಫುಲ್ ರಿಸಲ್ಟ್ ಕೊಡೋದು. ಇಲ್ಲಿ ನೋಡು, ಈ ಥರ ನಾವು 2 ದೀಪದಲ್ಲಿ ಈ ಥರ ಸಾಸಿವೆ ಎಣ್ಣೆನ ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದಿರ್ಬೋದು ಫ್ರೆಂಡ್ಸ್ ನೀವು. ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕೊಂಡಾಯಿತು. ಇವಾಗ ನಮ್ಮ 2 ದೀಪ ಏನಿದೆ ರೆಡಿ ಆಗಿಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಅದಕ್ಕೆ ನಾವು ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್. ಆವಾಗೇ ನಮ್ಮದು ಒಂದು ರೆಮಿಡಿ ಒಳ್ಳೆ ರೀತಿಯಲ್ಲಿ ರೆಡಿ ಆಗಬಹುದು, ಹಾಗೂ ನಿಮಗೆ ರಿಸಲ್ಟ್ ಕೊಡಬಹುದು. ಇವಾಗ ನೋಡಿ, ಇದಕ್ಕೆ ಏನು ಮಾಡ್ತೀನಂತ ಕೇಳಿದರೆ, ಇವಾಗ ನಮ್ಮ 2 ದೀಪ ರೆಡಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇದೊಂದು ರೆಮಿಡಿ ನಿಮಗೆ ತುಂಬಾ ಲಾಭಕಾರಿ ಆಗುತ್ತೆ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ. ಇವಾಗ ನಾನು ಏನು ಮಾಡಿದ್ದೇನೆ, 2 ಸಣ್ಣವಾಗಿ ಕಪ್ಪುಗಳನ್ನು ತೊಗೊಂಡಿದ್ದೀನಿ, ಇಲ್ಲಿ ನೋಡಬಹುದು. ಹಾಗೆ ಮಧ್ಯದಲ್ಲಿ ದೀಪವನ್ನು ಇಟ್ಬಿಟ್ಟಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಈ ಥರ ನಮಗೆ 2 ಚಿಕ್ಕ ಕಪ್ಗಳು ತೊಗೋಬೇಕಿದೆ, ಹಾಗೂ ನಮ್ಮ ದೀಪವನ್ನು ಈ 2 ಮಧ್ಯದಲ್ಲಿ ಇಡಬೇಕಾಗಿದೆ.
ಆವಾಗ ನಾನು ಒಂದು ಚಿಕ್ಕ ಪ್ಲೇಟ್ ಕೂಡ ತೊಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಥರ ಈ ರೆಮಿಡಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಖಂಡಿತ ಉಪಯೋಗ ಆಗುವುದು. ಇವಾಗ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ದೀಪವನ್ನು ಹಚ್ತಾ ಇದ್ದೀನಿ. ದೀಪವನ್ನು ಯಾಕೆ ಹಚ್ತಾ ಇದ್ದೀನಿ ಅಂತ ನೋಡಬೇಕಾದ್ರೆ ನೋಡಿ ಫ್ರೆಂಡ್ಸ್, ವಿಡಿಯೋ ಪೂರ್ತಿಯಾಗಿ ನೋಡಿ. ಇವಾಗ ನಾನು ಇದಕ್ಕೆ ದೀಪ ಹಚ್ಕೊಂಡಾಯಿತು ಫ್ರೆಂಡ್ಸ್, ಒಳ್ಳೆ ರೀತಿಯಲ್ಲಿ ನಮ್ಮ ದೀಪ ಉರಿತಾ ಇದೆ. ಇವಾಗ ಈ ಸ್ಟೆಪ್ಗೆ ನಾವು ಏನು ಮಾಡಬೇಕಂದ್ರೆ, ನಾವೇನು ಪ್ಲೇಟ್ ತೊಗೊಂಡಿದ್ದೀವಿ ಫ್ರೆಂಡ್ಸ್, ಆ ಪ್ಲೇಟ್ ಈ 2 ಕಪ್ ಏನಿದೆ ಆ ಸಪೋರ್ಟ್ಲಿಂದ ನಮಗೆ ಈ ದೀಪ ಮೇಲೆ ಇಡಬೇಕಾಗಿದೆ. ಈ ಥರ ನೋಡಿ ಫ್ರೆಂಡ್ಸ್, ಇದು ಒಂದು ಬೆಸ್ಟ್ ರೆಮಿಡಿ ಫ್ರೆಂಡ್ಸ್. ನಿಮ್ಮ ಕೂದಲಿಗಾಗಿ, ಬಿಳಿ ಕೂದಲ ಸಮಸ್ಯೆ ಯಾರ್ಯಾರಿಗಿರುತ್ತೆ, ನ್ಯಾಚುರಲ್ವಾಗಿ ನಾವು ಕೆಮಿಕಲ್ ಯೂಸ್ ಮಾಡದೆ ನ್ಯಾಚುರಲ್ವಾಗಿ ಈ ಥರ ಮನೆಯಲ್ಲಿ ಡೈನ ರೆಡಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಒಂದು ಹೇರ್ ಡೈ ರೆಡಿ ಆಗಿಬಿಟ್ಟಿದೆ. ನೀವು ನೋಡ್ತಾ ಇರಬಹುದು ಕಲರ್ ಎಷ್ಟು ಮಟ್ಟಿಗೆ ಬ್ಲ್ಯಾಕು ಎಷ್ಟು ಒಳ್ಳೆ ರೀತಿಯಲ್ಲಿ ಆಗಿದೆ. ನಾವು ಸುಮ್ಮನೆ ಕೆಮಿಕಲ್ ಶಾಂಪೂಸ್, ಕೆಮಿಕಲ್ ಮೆಹಂದೀಸ್ ಯೂಸ್ ಮಾಡಿ ನಮ್ಮ ಕೂದಲನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಕೆಮಿಕಲ್ ಶಾಂಪೂಸ್, ಕೆಮಿಕಲ್ ಹೇರ್ ಕಲರ್ ನಮ್ಮ ಶರೀರಕ್ಕೆ ತುಂಬ ಅಪಾಯಕಾರಕ ಆಗಬಹುದು ಫ್ರೆಂಡ್ಸ್. ಇದರಿಂದ ನಮ್ಮ ಕಣ್ಣಿನ ಮೇಲೆ ತುಂಬ ಎಫೆಕ್ಟ್ ಬೀಳುತ್ತೆ. ಹಾಗಾದರೆ ನಾವು ಮನೆಯಲ್ಲಿ ನಮ್ಮ ಕಿಚನ್ನಿಂದ ವಸ್ತುಗಳ ಉಪಯೋಗ ಮಾಡಿ ಈ ಥರ ಒಂದು ರೆಮಿಡೀಸ್ನ ಟ್ರೈ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ನಮ್ಮ ಪೌಡರ್ ಎಷ್ಟು ಮಟ್ಟಿಗೆ, ನಮ್ಮ ಒಂದು ಡೈ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವಿಲ್ಲಿ ನೋಡುತ್ತಾ ಇರಬಹುದು. ಇವಾಗ ಒಂದು ಸ್ಪೂನಲ್ಲಿಂದ ಇದು ಎಲ್ಲ ನಾವು ಒಂದು ಬೇರೆ ಚಿಕ್ಕದ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಪುಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೀವಿಲ್ಲಿ ನೋಡ್ತಾ ಇರಬಹುದು ಎಷ್ಟು ಕಪ್ಪವಾಗಿದೆ. ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಇವಾಗ ನಮ್ಮ ಒಂದು ಪೌಡರ್ ರೆಡಿ ಆಗಿಬಿಟ್ಟಿದೆ. ಬಿಳಿ ಸಮಸ್ಯೆ ಕೂದಲು ಯಾರಿಗಿರುತ್ತೆ ಅವರು ಈ ಒಂದು ರೆಮಿಡಿ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆ ರಿಸಲ್ಟ್ ಖಂಡಿತ ಬರುತ್ತೆ. ಇದಕ್ಕೆ ನಾವು 1 ತಿಂಗಳ ಗಂಟೆ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಫ್ರೆಂಡ್ಸ್. ಇವಾಗ ನೋಡಿ, ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ಟ್ರೈ ಮಾಡಿ ತೋರಿಸ್ತೀನಿ. ಇದಕ್ಕೆ ನಾನು ಸ್ವಲ್ಪ ಮಟ್ಟಿಗೆ ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇವಾಗ ನಾನು ನನ್ನ ಕೈಗೆ ಹಚ್ಕೊಂಡು ತೋರಿಸ್ತೀನಿ ಎಷ್ಟು ಕಪ್ಪಾಗಿದೆ ಅಂತ. ಇದು ನೀವು ಡೈರೆಕ್ಟಾಗಿ ನಿಮ್ಮ ಕೂದಲನ್ನು ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್. ಇದರಿಂದ ಏನು ಒಂದು ಅಪಾಯ ಕೂಡ ನಿಮಗೆ ಆಗಲ್ಲ, ಹಾಗೂ ಏನು ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಈ ಒಂದು ಹೋಮ್ ರೆಮಿಡಿನ ನೀವು ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಕೆಮಿಕಲ್ ಯೂಸ್ ಇಲ್ಲದೆ ಮನೆ ಪದಾರ್ಥಗಳಿಂದ, ವಸ್ತುಗಳಿಂದ ಈ ಥರ ಒಂದು ರೆಮಿಡಿ ಟ್ರೈ ಮಾಡಿಕೊಂಡಿರಿ. ನಿಮ್ಮ ಆರೋಗ್ಯಕ್ಕೂ ಹಾಗೂ ನಿಮ್ಮ ಕೂದಲಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ನಮ್ಮ ಒಂದು ಈ ರೆಮಿಡಿ ರೆಡಿ ಆಗಿಬಿಟ್ಟಿದೆ, ಹೇರ್ ಡೈ ಫ್ರೆಂಡ್ಸ್. ಎಷ್ಟು ಕಪ್ಪಾಗಿದೆ ಅಂತ ನೀವೇ ಇಲ್ಲಿ ನೋಡ್ತಾ ಇರಬಹುದು. ನನ್ನ ಕೈ ಎಷ್ಟು ಮಟ್ಟಿಗೆ ಕಪ್ಪಾಗಿದೆ. ಈ ಒಂದು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಕೂಡ ಈ ನನ್ನ ಒಂದು ವಿಡಿಯೋ ಶೇರ್ ಮಾಡಿ. ಅವರಿಗೂ ಕೂಡ ಸಮಸ್ಯೆ ಇದ್ದರೆ ಖಂಡಿತ ಪರಿಹಾರ ಆಗೋದು. ಧನ್ಯವಾದಗಳು ಫ್ರೆಂಡ್ಸ್.